ಎಳನೀರು. ಪ್ರಕೃತಿಯ ಈ ಅದ್ಭುತ ಕೊಡುಗೆ ಬೇಸಿಗೆಯ ಬಿಸಿಲಿಗೆ ಅತ್ಯುತ್ತಮ ಮದ್ದಾಗಿದೆ. ತೆಂಗಿನ ಮರದಿಂದ ನೇರವಾಗಿ ಸಿಗುವ ಈ ಪಾನೀಯವು ಯಾವುದೇ ಕಲಬೆರಕೆಯಿಲ್ಲದ ಶುದ್ಧ ದ್ರವವಾಗಿದ್ದು, ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳು ಹೇರಳವಾಗಿವೆ. ದೇಹವು ನಿರ್ಜಲೀಕರಣಕ್ಕೆ ಒಳಗಾದಾಗ ಶಕ್ತಿಯನ್ನು ಮರಳಿ ಪಡೆಯಲು ಜನರು ಶತಮಾನಗಳಿಂದಲೂ ಎಳನೀರನ್ನು ಅವಲಂಬಿಸಿದ್ದಾರೆ. ಇದು ಕೇವಲ ಬಾಯಾರಿಕೆ ತಣಿಸುವುದು ಮಾತ್ರವಲ್ಲದೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದ್ದು, ಶರೀರವನ್ನು ಒಳಗಿನಿಂದ ತಂಪಾಗಿಸುತ್ತದೆ. ಮಜ್ಜಿಗೆ. ಭಾರತೀಯ ಮನೆಗಳಲ್ಲಿ ಊಟದ ನಂತರ ಮಜ್ಜಿಗೆ ಸೇವಿಸುವುದು ಒಂದು ಹಳೆಯ ಸಂಪ್ರದಾಯವಾಗಿದೆ. ಮೊಸರನ್ನು ಚೆನ್ನಾಗಿ ಕದಡಿ ಅದಕ್ಕೆ ಸ್ವಲ್ಪ ನೀರು, ಉಪ್ಪು ಮತ್ತು ಜೀರಿಗೆಯನ್ನು ಸೇರಿಸಿ ಇದನ್ನು ತಯಾರಿಸಲಾಗುತ್ತದೆ. ಇದು ಪ್ರೋಬಯೋಟಿಕ್ ಗುಣಗಳನ್ನು ಹೊಂದಿದ್ದು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತದೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡುವ ರೈತರು ದಣಿವು ಆರಿಸಿಕೊಳ್ಳಲು ಮಜ್ಜಿಗೆಯನ್ನು ಮೊದಲಿನಿಂದಲೂ ಬಳಸುತ್ತಾ ಬಂದಿದ್ದಾರೆ. ಪಾನಕ. ಬೆಲ್ಲ, ಏಲಕ್ಕಿ ಮತ್ತು ನಿಂಬೆ ರಸದ ಮಿಶ್ರಣದಿಂದ ತಯಾರಾಗುವ ಈ ಪಾನೀಯವು ಸಾಂಪ್ರದಾಯಿಕ ಹಬ್ಬಗಳ ಅವಿಭಾಜ್ಯ ಅಂಗವಾಗಿದೆ. ಹಿಂದಿನ ಕಾಲದಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಬಿಸಿಲಿನ ತಾಪದಿಂದ ಮುಕ್ತಿ ನೀಡಲು ಪಾನಕವನ್ನು ನೀಡಲಾಗುತ್ತಿತ್ತು. ಬೆಲ್ಲವು ತಕ್ಷಣದ ಶಕ್ತಿಯನ್ನು ನೀಡಿದರೆ, ನಿಂಬೆ ರಸವು ವಿಟಮಿನ್ ಸಿ ಪೂರೈಕೆ ಮಾಡುತ್ತದೆ. ಇದರ ವಿಶಿಷ್ಟ ರುಚಿ ಮತ್ತು ತಂಪು ನೀಡುವ ಗುಣದಿಂದಾಗಿ ಇದನ್ನು ಇಂದಿಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಂಚಲಾಗುತ್ತದೆ. ಕಬ್ಬಿನ ಹಾಲು. ತಾಜಾ ಕಬ್ಬಿನಿಂದ ತೆಗೆದ ಈ ರಸವು ನೈಸರ್ಗಿಕ ಸಿಹಿಯನ್ನು ಹೊಂದಿರುತ್ತದೆ. ರಸ್ತೆ ಬದಿಗಳಲ್ಲಿ ಕಬ್ಬನ್ನು ಅರೆದು ರಸ ತೆಗೆಯುವ ದೃಶ್ಯ ಬೇಸಿಗೆಯಲ್ಲಿ ಸರ್ವೇಸಾಮಾನ್ಯ. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ನಿಂಬೆ ರಸವನ್ನು ಸೇರಿಸುವುದರಿಂದ ರುಚಿ ಹೆಚ್ಚಾಗುವುದಲ್ಲದೆ ದೇಹಕ್ಕೆ ಅಗತ್ಯವಾದ ಕಬ್ಬಿಣದಂಶವೂ ದೊರೆಯುತ್ತದೆ. ಇನ್ಸ್ಟೆಂಟ್ ಎನರ್ಜಿ ನೀಡುವಲ್ಲಿ ಕಬ್ಬಿನ ಹಾಲಿಗೆ ಸಾಟಿಯಿಲ್ಲ. ಹಾಗಾಗಿ ಸುಸ್ತಾದ ಹಾದಿಹೋಕರಿಗೆ ಇದು ನೆಚ್ಚಿನ ಆಯ್ಕೆಯಾಗಿದೆ. ತರ್ಬೂಜ ರಸ. ಈ ಹಣ್ಣು ಬಹುಪಾಲು ನೀರನ್ನೇ ಹೊಂದಿರುವುದರಿಂದ ಬೇಸಿಗೆಯ ಸಮಯದಲ್ಲಿ ಇದು ಅತ್ಯಂತ ಜನಪ್ರಿಯವಾಗಿದೆ. ನೀರಿನಂಶದ ಜೊತೆಗೆ ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ ಗುಣಗಳು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಆಫ್ರಿಕಾದ ಮೂಲದ ಈ ಹಣ್ಣು ಇಂದು ಪ್ರಪಂಚದಾದ್ಯಂತ ತನ್ನ ತಂಪಾದ ಗುಣಕ್ಕಾಗಿ ಗುರುತಿಸಿಕೊಂಡಿದೆ. ಹಣ್ಣನ್ನು ಕತ್ತರಿಸಿ ತಿನ್ನುವುದಕ್ಕಿಂತ ಅದರ ರಸವನ್ನು ಕುಡಿಯುವುದು ಹೆಚ್ಚು ಹಿತವೆನಿಸುತ್ತದೆ ಮತ್ತು ಇದು ಶರೀರದ ತಾಪಮಾನವನ್ನು ಸಮತೋಲನದಲ್ಲಿಡಲು ನೆರವಾಗುತ್ತದೆ. ನನ್ನಾರಿ ಶರ್ಬತ್. ಇದು ಒಂದು ಆಯುರ್ವೇದ ಮೂಲಿಕೆಯ ಬೇರಿನಿಂದ ತಯಾರಿಸಲ್ಪಡುವ ನೈಸರ್ಗಿಕ ಪಾನೀಯವಾಗಿದೆ. ಸುಗಂಧಿ ಅಥವಾ ನನ್ನಾರಿ ಬೇರುಗಳನ್ನು ನೀರಿನಲ್ಲಿ ಕುದಿಸಿ ಸಕ್ಕರೆಯೊಂದಿಗೆ ಬೆರೆಸಿ ಇದರ ಸಿರಪ್ ಸಿದ್ಧಪಡಿಸಲಾಗುತ್ತದೆ. ದಕ್ಷಿಣ ಭಾರತದ ಕರಾವಳಿ ಮತ್ತು ಮರೆನಾಡಿನ ಭಾಗಗಳಲ್ಲಿ ಈ ಶರ್ಬತ್ ಅತ್ಯಂತ ಪ್ರಸಿದ್ಧವಾಗಿದೆ. ಇದು ರಕ್ತವನ್ನು ಶುದ್ಧೀಕರಿಸುವ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ರಾಗಿ ಅಂಬಲಿ. ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ರಾಗಿ ಅಂಬಲಿಯನ್ನು ಪೌಷ್ಟಿಕಾಂಶದ ಗಣಿ ಎಂದು ಕರೆಯುತ್ತಾರೆ. ರಾಗಿ ಹಿಟ್ಟನ್ನು ನೀರಿನಲ್ಲಿ ಬೇಯಿಸಿ ನಂತರ ಅದನ್ನು ತಣ್ಣಗಾಡಿಸಿ ಮಜ್ಜಿಗೆಯೊಂದಿಗೆ ಬೆರೆಸಲಾಗುತ್ತದೆ. ಇದು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಮತ್ತು ದೇಹಕ್ಕೆ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಬಿಸಿಲಿನ ತೀವ್ರತೆ ಹೆಚ್ಚಿರುವಾಗ ದೇಹದ ಆಂತರಿಕ ಉಷ್ಣತೆಯನ್ನು ಕಡಿಮೆ ಮಾಡಲು ಇದು ಹಿರಿಯರು ಕಂಡುಕೊಂಡ ಅತ್ಯುತ್ತಮ ಮಾರ್ಗವಾಗಿದೆ. ಜಲ್ಜೀರಾ. ಉತ್ತರ ಭಾರತದಲ್ಲಿ ಉಗಮಿಸಿದ ಈ ಪಾನೀಯವು ಈಗ ದೇಶದಾದ್ಯಂತ ಪ್ರಸಿದ್ಧವಾಗಿದೆ. ಪುದೀನಾ, ಜೀರಿಗೆ, ಶುಂಠಿ ಮತ್ತು ಕಪ್ಪು ಉಪ್ಪನ್ನು ಬಳಸಿ ತಯಾರಿಸುವ ಈ ಪಾನೀಯವು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಇದರ ಚುರುಕಾದ ಮತ್ತು ಹುಳಿ ಮಿಶ್ರಿತ ರುಚಿ ನಾಲಿಗೆಗೆ ಮುದ ನೀಡುತ್ತದೆ. ಬಿಸಿಗಾಳಿಯಿಂದ ಉಂಟಾಗುವ ಅಸ್ವಸ್ಥತೆಯನ್ನು ತಡೆಗಟ್ಟಲು